ನೋಡಿ ಒಂದ್ಸಲ ಒಂದ್ಸಲ ಪ್ರೊಫೆಸರ್ ಎಚ್ ಡಿ ಕುಮಾರ್ ಸರ್ ಅವರಿಗೆ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ನಾನು ಯಾವುದೇ ಟ್ರೈನಿಂಗ್ ತಗೊಂಡಿಲ್ಲ ಸ್ಪೋರ್ಟ್ಸ್ ಮತ್ತು ಗೈಡ್ಸ್ಗೆ ಸಂಬಂಧಪಟ್ಟಂತೆ ನಮ್ಮ ವಿದ್ಯಾರ್ಥಿಗಳನ್ನು ಕಳಿಸಬೇಕಾದ್ರು ಮತ್ತೆ ಕೆಲವೊಂದು ಇದ್ರ ಬಗ್ಗೆ ಮಾಹಿತಿ ಬೇಕಾದಾಗ ಪ್ರಿಯಾಂಕ ಮೇಡಮ್ ಅವರಿಗೆ ನಾನು ಕರೆ ಮಾಡ್ತಾ ಇರ್ತೀನಿ. ಬಹಳ ಸಾವಧಾನವಾಗಿ ಬೇಜಾರು ಮಾಡ್ಕೊಳ್ಳದೆ ನಮ್ಮ ಕರೆಯನ್ನ ಸ್ವೀಕರಿಸಿ ಅಟ್ಲೀಸ್ಟ್ ಅವ್ರು ಬಿಸಿ ಇದ್ದಾಗ ಮತ್ತೆ ವಾಪಸ್ ಮಾಡಿ ನಮ್ಗೆ ಏನೆಲ್ಲ ಡೌಟ್ಸ್ ಬರುತ್ತೋ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇಲ್ಲಿವರೆಗೂ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೇಮ್ ಮೇಡಮ್ ನಿಮಗೂ ಸಹ ಕಾರ್ಯಕ್ರಮವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ ಜಯರಾಮ್ ಸರ್, ಖಜಾಂಚಿಗಳು, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಂದ್ರಾಯಪಟ್ಟಣ, ಇವರು ಸಹ ಬಂದು ನಮಗೆ ಅಗತ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಇವ್ರಿಗೂ ಸಹ ನಮ್ಮ ಕಾರ್ಯಕ್ರಮದ ಪರವಾಗಿ ಕಾಲೇಜಿನ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಒಂದು ಇನ್ಸ್ಟ್ರೂಮೆಂಟ್ ಏನಿದೆ, ಮೊಬೈಲ್ ಅನ್ನೋ ಇನ್ಸ್ಟ್ರೂಮೆಂಟ್ನಿಂದ ಇವತ್ತು ನಮ್ಮ ಮಕ್ಕಳ ಮನಸ್ಥಿತಿ ಸಂಪೂರ್ಣ ಹಾಳಾಗೋದು. ಈಗಿನ ಯೂತ್ಸ್ ನೀವೇನಿದ್ದೀರಿ, ಭವಿಷ್ಯದ ಬಗ್ಗೆ ಏನು ಯೋಚನೆ ಮಾಡಬೇಕಾಗಿದೆ ಆ ಯೋಚನೆ ಮಾಡಲಿಕ್ಕೆ ಆಗದ ರೀತಿಯಲ್ಲಿ ತೊಂದರೆ ಕೊಡ್ತಿರುವಂಥ ಒಂದು ವಸ್ತು ಅಂತ ಹೇಳಿದ್ರೆ ಈ ಮೊಬೈಲ್. ಅದು ಒಳ್ಳೆಯ ಉದ್ದೇಶಕ್ಕೆ ಇದೆ, ಆದರೆ ಇತ್ತೀಚಿನ ಹಲವಾರು ಬದಲಾವಣೆಗಳು ಏನು ಆಗ್ತಿದೆ ನಮ್ಮಲ್ಲಿ ಇಡೀ ಪ್ರಪಂಚದಲ್ಲಿ, ಅದರಲ್ಲೂ ತಂತ್ರಜ್ಞಾನ ಏನಿದೆ ಅದು ವೇಗವಾಗಿ ಬೆಳವಣಿಗೆ ಆಗ್ತಿರೋದ್ರಿಂದಾಗಿ ಹೊಸ ಹೊಸ ವಿಷಯಗಳು ನಮಗೆ ದೊರಕ್ತಾ ಇರೋದ್ರಿಂದಾಗಿ ನಾವು ಯಾವುದನ್ನ ಆಕರ್ಷಣೆ ಆಗಬಾರ್ದು ಆ ಕಡೆ ಹೆಚ್ಚು ಆಕರ್ಷಣೆಯಾಗಿ ನಮ್ಮಗಳ ತನವನ್ನು, ನಮ್ಮ ತನ ಏನಿದೆ ಅದನ್ನು ನಾವು ಕಳ್ಕೊಳ್ತೀವಿ. ನಿಮ್ಗೊಂದು ಅನುಭವ ಆಗಿದೆ, ನಾನು ಓದಬೇಕು ಎಂಬುದಾಗಿ ಆಸಕ್ತಿ ಇದೆ. ಈ ರೀತಿ ವೇದಿಕೆ ಮೇಲೆ ಹೇಳ್ತಕ್ಕಂಥ 3 ವರ್ಷಗಳು ಹೆಂಗೆ ಬದುಕುತ್ತಾರೆ. ವಂಡರ್ಫುಲ್ ಸ್ಟೂಡೆಂಟ್. ಕೊನೆ ದಿವಸ ನೀವು ಹೋಗುವಾಗ ನೀವು ಕಣ್ಣೀರು ಹಾಕ್ತಿರಲಿಲ್ಲ ಗೊತ್ತಿಲ್ಲ, ನಿಮ್ಮ ಲೆಕ್ಚರರ್ಸ್ ಕಣ್ಣಲ್ಲಿ ನೀರು ಬರಬೇಕು. ಎಸ್, ನಿಮ್ಮ ಲೆಕ್ಚರರ್ಸ್ ಕಣ್ಣಲ್ಲಿ ನೀರು ಬರಬೇಕು. ಸ್ನೇಹಿತರೆ, ಇಂಥ ವಿದ್ಯಾರ್ಥಿಗಳನ್ನು ಕಳ್ಕೊಳ್ತಾ ಇದ್ದಾನೆ ಅಂತ ಭಾವನೆ ಅವ್ರಿಗೆ ಬಿಡ್ಬೇಕು. ಅದು ಬಿಟ್ಟು ಲೆಕ್ಚರರ್ಸ್, ಪ್ರಿನ್ಸಿಪಾಲ್ಸ್ ಎಲ್ಲರೂ ಕೂಡ ನೇಮಿಸ್ಬೇಕು ಅಂತ. ಅಯ್ಯಯ್ಯೋ ಸದ್ಯ ಈ ಬ್ಯಾಚ್ ಮುಗಿದ್ಬಿಟ್ರೆ ಸಾಕು ಮಾರೆ, ಅದಂತ ಎಕ್ಸ್ಪೀರಿಯನ್ಸ್ ಬೇಕಾದ ಸರಿಯಾಗಿದೆ. ಇಂಥ ವಿದ್ಯಾರ್ಥಿ ಈ ಕಾಲೇಜಿನಲ್ಲಿ ಒಂದು ಹೆಜ್ಜೆ ಗುರುತುಗಳನ್ನು ಮೂಡಿಸಿ ಹೋಗೋದಿದ್ದಲ್ಲ, ನೀವು ಯಾವತ್ತೂ ಬಂದರೂ ಕೂಡ ಈ ಕಾಲೇಜಿಗೆ ಇನ್ನು 10 ವರ್ಷ ಬಿಟ್ಟು ಬಂದು ನೀವು ಯಾವ್ದಾದ್ರು ಕೆಲಸಕ್ಕೆ ಬಂದರೆ ಆ ಕಾಲೇಜಿನಲ್ಲಿ ಇರ್ತಕ್ಕಂಥವರೆಲ್ಲರೂ ಇವ ನಮ್ಮ ವಿದ್ಯಾರ್ಥಿ ಅಂತ ಹೇಳ್ಕೊಡಂಥ ಸಾಮರ್ಥ್ಯ, ಅಂತ ಒಂದು ಅದ್ಭುತವಾದ ಒಂದು ಆಲೋಚನೆಗಳನ್ನು ಬೆಳೆಸ್ಕೊಡ್ತಾರೆ. ಅಂಥ ಹೆಜ್ಜೆ ಗುರುತುಗಳನ್ನು ಈ ಕಾಲೇಜಲ್ಲಿ ಮೂಡಿಸ್ರಿ. ನೀವು ನಿಮ್ಮನ್ನ ಕರೆದ್ಬಿಟ್ಟು ಕಾಲೇಜಿನ ವಾರ್ಷಿಕೋತ್ಸವ ಅಂತ ಏನಾದ್ರು ಮಾಡಿದ್ರೆ ನಿಮ್ಮ ಪೇರೆಂಟ್ಸ್ಗೆ ಕರೆಸ್ಬಿಟ್ಟು ಕೂತ್ಕೊಂಡು ಸನ್ಮಾನ ಮಾಡಿಸ್ಬೇಕಂದ್ರೆ ಅವ್ರಿಗೆ, ಅದಕ್ಕಿಂತ ದೊಡ್ಡ ಪುಣ್ಯ ನಿಮ್ಮ ಪೇರೆಂಟ್ಸಿಗೆ ಯಾವುದೂ ಬಯಸೋದಿಲ್ಲ, ನಿಮ್ಮಿಂದ ಏನನ್ನೂ ಬಯಸೋದಿಲ್ಲ.
ನೀವು ಮುಂದೆ ಅವ್ರನ್ನ ನೋಡ್ಕೊಳ್ತಿರೋ ಬಿಡ್ತಿರೋ ಏನು ಕೇಳೋದಿಲ್ಲ. ನೀವು ನಿಮಗೆ ಶಿಕ್ಷಣ ಕೊಟ್ಟಿರಂಥ ಗುರುಗಳನ್ನು ನೀವು ಜೀವನ ಪರ್ಯಂತ ನಿಮ್ಮ ಜೊತೆಗೆ ಇಟ್ಕೊಂಡು ಸಾಕಕ್ಕೇನು ಸಾಧ್ಯ ಇಲ್ಲ. ಆದರೆ ಅವ್ರು ಮೆಚ್ಚುವಂತೆ ನೀವು ಬದುಕಿದ್ರೆ, ಅವ್ರು ಕೊಟ್ಟಂಥ ಶಿಕ್ಷಣವನ್ನು ನೀವು ಸದುಪಯೋಗ ಪಡಿಸ್ಕೊಂಡ್ರೆ ಬಹುಶಃ ನಿಮ್ಮ ಜೀವನದಲ್ಲಿ ಮರೆಯದೇ ಇರತಕ್ಕಂಥ ದಿನಗಳು ಕಾಲೇಜಿನ ದಿನಗಳಾಗ್ತದೆ.